ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬೆಳಿಗ್ಗೆ ಇವಾಗ ಗಿಲ್ಲಿ ನಟ ಅವರಿಗೆ ರಿಷಾ ಅವರು ಇವಾಗ ಹೊಡೆದಿದ್ದಾಗಿದೆ. ಮ್ಯಾನ್ ಹ್ಯಾಂಡ್ಲಿಂಗ್ ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಇದ್ದಾರೆ. ಕೆಲವೊಬ್ಬರು ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಆಲ್ಮೋಸ್ಟ್ ಲೈವಲ್ಲಿ ಎಲ್ಲರೂ ಕೂಡ ಇಲ್ಲಿ ನೋಡಿರ್ತೀರ. ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋಗಳು ಕೂಡ ಇಲ್ಲಿ ವೈರಲ್ ಆಗ್ತದೆ. ಇಲ್ಲಿ ರಿಷಾ ಅವರು ಇವಾಗ ಒಂದು ಮುಖಕ್ಕೆ ಮಸಿ ಬಳಿಯೋ ಟಾಸ್ಕ್ ಕೊಟ್ಟಿದ್ರು, ಅದರಲ್ಲಿ ಟ್ರಿಗರ್ ಮಾಡಿದ್ರು ಗಿಲ್ಲಿಯವರು, ಅದಕ್ಕೆ ಹೊಡೆದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆದರೆ ನಿಜವಾಗ್ಲೂ ನಡೆದಿರೋ ಘಟನೆ ಇಲ್ಲಿ ಏನಪ್ಪಾ ಅಂತಂದರೆ, ಇಲ್ಲಿ ಕಾವ್ಯ ಅವರು ಸ್ಪಂದನ ಅವರು ಇಲ್ಲಿ ಮಾತಾಡ್ತಾ ಇರ್ತಾರೆ. ಅಲ್ಲಿ ಇದ್ರಂತೆ ಕಾವ್ಯ ಅವರು ಸ್ಪಂದನ ಅವರು ಕೂಡ ಅಲ್ಲಿ ಇದ್ರಂತೆ. ಕಾವ್ಯ ಅವರು ಇದನ್ನ ಜಾನ್ವಿ ಅವರಿಗೆ ಇಲ್ಲಿ ಹೇಳ್ತಾರೆ. ಇಲ್ಲಿ ಫಸ್ಟು ಟ್ರಿಗರ್ ಮಾಡಿರೋದೇ ರಿಷಾ ಅವರು. ಇವಾಗ ಗಿಲ್ಲಿ ನಟ ಅವರು ಬಕೆಟ್ ಕೊಟ್ರಂತೆ, ಬಿಸಿನೀರು ಬಿಟ್ಕೊಡು ಅಂತ ಅಂದ್ಬಿಟ್ಟು ತುಂಬಾವರೆಗೂ ಸುಮ್ಮನೆ ಇದ್ರಂತೆ. ತುಂಬ ಆಗಿದ ತಕ್ಷಣನೇ ಬಾಕಲ್ನ ಹಾಕೊಂಡ್ರಂತೆ. ಆಲ್ಮೋಸ್ಟ್ ಯಾರಿಗೆ ಟ್ರಿಗರ್ ಆಗಲ್ಲ ಹೇಳಿ? ಆಲ್ಮೋಸ್ಟ್ ಬಕೆಟ್ ಕೊಟ್ಟಿದ್ದಾರೆ ಇಲ್ಲಿ ಗಿಲ್ಲಿ ನಟ ಅವರು. ತುಂಬಿದ ತಕ್ಷಣ ಕೊಟ್ಬಿಟ್ಟಿದ್ರೆ ಮುಗ್ದೇ ಹೋಗಿರೋದು, ಅಲ್ಲೇನು ಜಗಳ ಇಲ್ಲಿ ನಡೀತಾನೆ ಇರಲಿಲ್ಲ. ಈ ಒಂದು ಜಗಳ ಅವ್ರು ಏನಕ್ಕೆ ತೆಗ್ದಿದ್ದಾರೆ ಅಂತಂದ್ರೆ, ಮೇನ್ ಆಗಿ ಬಿಗ್ ಬಾಸ್ ಸೀಸನ್ 12 ಟಾಪ್ 1 ಪ್ಲೇಸಲ್ಲಿ ಇರೋದು ಇವಾಗ ಗಿಲ್ಲಿ ನಟ ಅವರು. ಈಗ ಬೇರೆಯವ್ರು ಯಾರಾದರೂ ಕಾಣಿಸ್ಕೋಬೇಕು ಅಂತ ಅಂದ್ರೆ, ಇಲ್ಲಿ ರಿಷಾ ಗೌಡ ಅವ್ರನ್ನ ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು, ಗಿಲ್ಲಿ ನಟ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾರೆ. ಅಶ್ವಿನಿ ಗೌಡ ಅನ್ನೋ ಹೆಸರೇ ಒಂದು ಪವರ್ ಕಾರ್ಡ್ ಅಂತ ಅಂದ್ಬಿಟ್ಟು ಹೇಳಿದ್ರು. ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡ ಅನ್ನೋದು ಒಂದು ಪವರ್ ಕಾರ್ಡ್ ಅಲ್ಲ, ಗಿಲ್ಲಿ ನಟ ಅಂತ ಅನ್ನೋದು ಒಂದು ಪವರ್ ಕಾರ್ಡ್ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇಲ್ಲಿ ಜಾಸ್ತಿ ಗಿಲ್ಲಿಯವ್ರ ಜೊತೆ ಇರೋದಾಗ್ಲಿ ಇಲ್ಲ ಅಂತಂದ್ರೆ ಜಗಳ ಆಡೋದಾಗ್ಲಿ ಮಾಡಿದ್ರೆ ಇಲ್ಲಿ ಕ್ಯಾಮ್ರಾಗೆ ಜಾಸ್ತಿ ಕಾಣಿಸ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಕೆಲವೊಬ್ರು ಮೈಂಡಲ್ಲಿ ಇದೆ. ಬೇಕಂತ ಅಂದ್ಬಿಟ್ಟು ಜಗಳ ತೆಗಿತಿದ್ದಾರೆ. ಆಲ್ಮೋಸ್ಟ್ ಕಾಮಿಡಿ ಮಾಡಿದ್ರೆ ವರ್ಕೌಟ್ ಆಗಲಿಲ್ಲ ಇಲ್ಲಿ ರಿಷಾ ಗೌಡ ಅವ್ರಿಗೆ. ಅದಕ್ಕೋಸ್ಕರನೇ ಈ ರೀತಿ ಬೇಕಂತ ಅಂದ್ಬಿಟ್ಟು ಗಿಲ್ಲಿ ಅವ್ರನ್ನ ಟ್ರಿಗರ್ ಮಾಡಿದ್ದಾರೆ. ಇಲ್ಲಿ ಗಿಲ್ಲಿ ಅವ್ರದ್ದು ಏನ್ ತಪ್ಪ ಅಂತಂದ್ರೆ, ಬಟ್ಟೆನ ತಗೊಂಬಂದು ಅಲ್ಲಿ ಹಾಕಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಇಲ್ಲಿ ಫಸ್ಟ್ ಹೇಳಿದ್ರಂತೆ, ನೀನೇನಾದ್ರೂ ಬಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಬಟ್ಟೆನೆಲ್ಲ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು ಕೂಡ ಅವರು ಬಾಕ್ಲು ಓಪನ್ ಮಾಡಿಬಿಟ್ಟು ಬಿಸಿನೀರು ಬಕೆಟ್ನ ಕೊಟ್ಟಿಲ್ಲ. ಫಸ್ಟ್ ಇಲ್ಲಿ ಮೇನ್ ತಪ್ಪೇನು ಅಂತಂದ್ರೆ, ನೀರು ತುಂಬೋವರೆಗೂ ಇಲ್ಲಿ ಆಲ್ಮೋಸ್ಟ್ ಅವರು ಸುಮ್ಮನೆ ಇದ್ದಾರೆ. ತುಂಬಿದ ತಕ್ಷಣನೇ ಬಾಕ್ಲು ಹಾಕೊಂಡ್ರಂತೆ. ಅವರು ಆರಾಮಾಗಿ ಬಕೆಟ್ ಕೊಟ್ಬಿಟ್ಟಿದ್ರು. ಈ ಒಂದು ಜಗಳನ ಇಲ್ಲಿ ನಡೀತಿರ್ಲಿಲ್ಲ. ಇದನ್ನ ಇಲ್ಲಿ ಕಾವ್ಯ ಅವರು ಮತ್ತೆ ಸ್ಪಂದನ ಅವರು ಜಾನ್ವಿ ಅವರಿಗೆ ಇಲ್ಲಿ ಹೇಳ್ತಾ ಇರ್ತಾರೆ. ಕಾವ್ಯ ಅವರು ಅಲ್ಲೇ ಇದ್ರು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಸದ್ಯ ಲೈವ್ ಅಲ್ಲಿ ಯಾರ್ಯಾರು ನೋಡಿರ್ತೀರಾ ಆ ಒಂದು ವಿಡಿಯೋ ಕ್ಲಿಪ್ಸ್ ನ ಇಲ್ಲಿ ತಗೊಂಡು ಪೋಸ್ಟ್ ಕೂಡ ಮಾಡಿದ್ದಾರೆ. ಕೆಲವೊಂದು ವಿಡಿಯೋಗಳನ್ನ ಇಲ್ಲಿ ಪೋಸ್ಟ್ ಮಾಡೋದ್ರೆ ಕಾಪಿ ರೈಟ್ ಇಶ್ಯೂಸ್ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತು. ಅದಕ್ಕೋಸ್ಕರ ವಿಡಿಯೋಗಳನ್ನ ಇಲ್ಲಿ ನಾನು ಪ್ಲೇ ಮಾಡಿಲ್ಲ. ಇವತ್ತಿನ ಎಪಿಸೋಡ್ ಅಲ್ಲಿ ಇದನ್ನ ತೋರಿಸ್ತಾರೆ. ಆದ್ರೆ ಫಸ್ಟಿಗೆ ಪೂರ್ತಿಯಾಗಿ ಗೊತ್ತಿರಲಿಲ್ಲ. ಪ್ರೋಮೋದಲ್ಲಿ ಬಿಟ್ಟಿದ್ದು, ಇಲ್ಲಿ ಗಿಲ್ಲಿ ನಟ ಅವ್ರು ಮಾತಾಡಿದ್ದು, ಮತ್ತೆ ಇಲ್ಲಿ ಬಂದು ಹೊಡೆದಿದ್ದು, ಇವೆಲ್ಲ ಇಲ್ಲಿ ಬಂದಿತ್ತು. ಇದೆಲ್ಲ ಆದ್ಮೇಲೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ನೀವು ನೋಡ್ಬೋದು, ಅವ್ರಿಗೆ ಸುಮ್ಮನೆ ತಳ್ಳಿರೋದು ನಮಗೆ ಇಲ್ಲಿ ತೋರಿಸಿದ್ದಾರೆ. ಅವರು ಹೊಡೆದಿರೋ ಏಟು ಗಿಲ್ಲಿ ನಟ ಅವ್ರಿಗೆ ಕೆಂಪಗಾಗಿದೆಯಂತೆ. ಆ ಒಂದು ಪೊಸಿಷನ್ ಅಷ್ಟು ಜೋರಾಗಿ ಏಟ್ ಬಿದ್ದಿದೆ. ಆದ್ರೂ ಕೂಡ ಇಲ್ಲಿ ರಿಷಾ ಗೌಡ ಅವರು ಒಂದು ಮಾನವೀಯತೆ ಅನ್ನೋದೇ ಅವ್ರ ಹತ್ರ ಇಲ್ಲ ಅಂತ ಕಾಣುತ್ತೆ. ಸಾರಿ ಅನ್ನೋ ಪದನೂ ಇಲ್ಲಿ ಅವರು ಕೇಳಿಲ್ಲ. ನಾನು ಎಲ್ಲಿ ಕೇಳಬೇಕು, ಯಾವಾಗ ಕೇಳಬೇಕು ನನಗೆ ಗೊತ್ತಿದೆ, ಅವಾಗ ಕೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರ ಬಾಯಿಂದನೇ ಇಲ್ಲಿ ಬಂತು. ಇವಾಗ ಮಸಿ ಬಳಿಯ ಒಂದು ಟಾಸ್ಕ್ ಏನು ಕೊಟ್ಟಿದ್ರು, ಅಲ್ಲಿ ಅವರು ಹೇಳ್ತಾರೆ, ನಾನು ಸಾರಿ ಕೇಳಲಿಲ್ಲ. ಏನಕ್ಕೆ ಅಂತಂದ್ರೆ, ಎಲ್ಲಿ ಕೇಳಬೇಕು ನನಗೆ ಗೊತ್ತಿದೆ, ಅಲ್ಲಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಎಷ್ಟತಿ ಬೇಕಾದ್ರೂ ಸಾರಿ ಕೇಳ್ತಾರಂತೆ. ಬಟ್ ಆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಹೊಡೆದಿದ ತಕ್ಷಣ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಅವ್ರು ಸಾರಿ ಕೇಳೇ ಇಲ್ಲ. ಇಲ್ಲಿ ರಘು ಅವ್ರಿಗೆ ಹೊಡೆದಿದ್ದು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಈ ಒಂದು ವಿಚಾರ ಸ್ವಲ್ಪ ತುಂಬಾ ಜಾಸ್ತಿ ದೊಡ್ಡ ವಿಚಾರ ಆಗಿಲ್ಲ ಬಿಗ್ ಬಾಸ್ ಮನೆಯೊಳಗಡೆ. ಏನಕ್ಕೆ ಅಂತಂದ್ರೆ, ಕೆಲವೊಬ್ರು ಇಲ್ಲಿ ಕೇಳ್ತಾರೆ, ಧನುಷ್ ಅವರು ಇವಾಗ ಕ್ಯಾಪ್ಟನ್ ಆಗಿದ್ದಾರೆ, ಅವ್ರು ಯಾಕೆ ಈ ವಿಚಾರದ ಬಗ್ಗೆ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಇದ್ರ ಬಗ್ಗೆ ಗಿಲ್ಲಿ ನಟ ಅವರೇ ವಾಯ್ಸ್ ರೇಸ್ ಮಾಡಿಲ್ಲ. ಅವರು ಸುಮ್ಮನೆ ಕಾಮಿಡಿಟಿಲಿ ತಗೊಂಡ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಒಂದು ಹೆಣ್ಣಿಗೆ ಇದರಿಂದ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಗೊತ್ತು. ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ. ಇದ್ರ ಬಗ್ಗೆ ನಾನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ಬಿಗ್ ಬಾಸ್ ಮನೆಯಿಂದ ಅವರು ಹೊರಗಡೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಗಿಲ್ಲಿ ನಟ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವರು ವಾಯ್ಸ್ ರೇಸ್ ಮಾಡಿಲ್ಲ. ಇಲ್ಲಿ ಗಿಲ್ಲಿ ನಟ ಅವರೇ ಮಾತಾಡಿಲ್ಲ. ಇದ್ರ ಬಗ್ಗೆ ಧನುಷ್ ಅವ್ರು ಏನ್ ಮಾತಾಡ್ತಾರೆ, ಇಲ್ಲಿ ಅವನೇ ಏನು ಮಾತಾಡ್ತಾ ಇಲ್ಲ, ನೀನ್ ಯಾಕಪ್ಪ ಮಾತಾಡ್ತೀಯ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅಂತ ಅಂದ್ಬಿಟ್ಟು ನಾನು ಮಾತಾಡ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವ್ರ ಹತ್ರ ಧನುಷ್ ಅವರು ಇಲ್ಲಿ ಹೇಳ್ಕೊಂಡಿದ್ದಾರೆ. ಸದ್ಯಕ್ಕೆ ಏಟಂತೂ ತುಂಬಾ ಚೆನ್ನಾಗಿ ಜಾಸ್ತಿಯಾಗಿ ಇಲ್ಲಿ ಬಿದ್ದಿದೆ. ಆಲ್ಮೋಸ್ಟ್ ಇದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ಅಂದ್ಬಿಟ್ಟು ಗೊತ್ತಾಗ್ತಲ್ಲ. ಯಾಕಂತಂದ್ರೆ ಒಂದು ಹೆಣ್ಮಗು ಆಗಿ ಗಂಡು ಮಗು ಮೇಲೆ ಈ ರೀತಿಯಾಗಿ ಒಂದು ದೊಡ್ಡ ರಿಯಾಲಿಟಿ ಶೋನಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ಬಟ್ ತುಂಬಾನೇ ಚೆನ್ನಾಗಿ ಇಲ್ಲಿ ನಿಭಾಯಿಸಿರೋದು ಇಲ್ಲಿ ಗಿಲ್ಲಿ ನಟ ಅವರು ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರಿಂದ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಅವರು ಇದನ್ನ ಸ್ವಲ್ಪ ಕಾಮಿಡಿ ರೀತಿಯಲ್ಲಿ ತಗೊಂಡ್ಬಿಟ್ಟಿದ್ದಾರೆ. ಆದ್ರೆ ಈ ಒಂದು ವಿಚಾರ ತುಂಬಾ ದೊಡ್ಡದಾಗಿ ಚರ್ಚೆ ಆಗೋದಂತೂ ಕನ್ಫರ್ಮ್ ಅಂತ ಅಂದ್ಬಿಟ್ಟು ನನಗನ್ನಿಸ್ತಿದೆ. ಇಲ್ಲಿ ಗಿಲ್ಲಿ ನಟ ಅವ್ರದ್ದು ಏನೂ ಕೂಡ ಇಲ್ಲಿ ತಪ್ಪಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಟ್ರಿಗರ್ ಮಾಡಿದರೆ ರಿಷಾ ಅವರು ಅಂತ ಇಲ್ಲಿ ಗೊತ್ತಾಗ್ತದೆ. ವೀಕ್ಷಕರೇ, ಇದ್ರ ಜೊತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಇಲ್ಲಿ ಮಸಿ ಬಳಿ ಒಂದು ಟಾಸ್ಕ್ ಇರುತ್ತಲ್ಲ, ಇವಾಗ ಕಾವ್ಯ ಅವ್ರದ್ದು ಗಿಲ್ಲಿ ಅವ್ರದ್ದು ಒಂದು ಪೇರ್ನ ತುಂಬಾ ಜನ ಇಲ್ಲಿ ಇಷ್ಟಪಡ್ತಿದ್ದಾರೆ. ಬಹುಶಃ ಇವರಿಬ್ರು ಮದುವೆ ಆಗ್ಬೋದು, ಲವ್ ಮಾಡ್ತಿರ್ಬೋದು ಅಂತ ಅಂದ್ಬಿಟ್ಟು ಕೆಲವೊಬ್ರು ಅನ್ಕೊಂಡಿದ್ದಾರೆ. ಬಟ್ ರಿಯಾಲಿಟಿ ಶೋ ಅಂತಂದ್ಮೇಲೆ ಈ ತರ ಸಿಚುವೇಶನ್ ನಾವು ತುಂಬಾ ನೋಡಿದೀವಿ. ಇವರಿಬ್ರು ಪೇರ್ ತುಂಬಾ ಚೆನ್ನಾಗಿದೆ, ಮದುವೆ ಆಗ್ಬಿಡ್ಬೋದು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಮಾತಾಡ್ತಾರೆ. ಇಲ್ಲಪ್ಪ ಅವ್ರು ಗುಡ್ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಕಾವ್ಯ ಅವರು ಇದಕ್ಕೆ ಒಂದು ಪೊಲೀಸ್ ಸ್ಟಾಪ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಈ ಮಸಿ ಬಳಿಯೋ ಟಾಸ್ಕ್ ಅಲ್ಲಿ ಆಲ್ಮೋಸ್ಟ್ ಕಾವ್ಯ ಅವರ ಹೆಸರಿನಲ್ಲಿ ಮತ್ತೆ ತಗೊಂತಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಇವೆಲ್ಲ ಮುಗಿದಾದ್ಮೇಲೆ ಟಾಸ್ಕ್ ಅಲ್ಲೂ ಕೂಡ ಇಲ್ಲಿ ಹೇಳ್ತಾರೆ, ಆ ಮಸಿ ಬಳಿಯೋ ಟೈಮಲ್ಲೂ ಕೂಡ. ಬಟ್ ಇವಾಗ ಅವಾಗ ಇಲ್ಲಿ ಸ್ಟಾಪ್ ಮಾಡ್ಬಿಟ್ಟು ಆ ನಂತರ ಚಂದ್ರಪ್ರಭು ಅವ್ರ ಹತ್ರ ಬಂದ್ಬಿಟ್ಟು ಇಲ್ಲಿ ಡಿಸ್ಕಷನ್ ಕೂಡ ಇಲ್ಲಿ ಮಾಡ್ತಾರೆ. ಗಿಲ್ಲಿ
ಗಿಲ್ಲಿ ಅವ್ರನ್ನ ನಾನು ಲವ್ ಮಾಡಂಗಿದ್ರೆ ನಾನು ಏನಕ್ಕೆ ಅಣ್ಣ ಅಂತ ಅಂದ್ಬಿಟ್ಟು ಕರೀತಿದ್ದೆ, ಮತ್ತೆ ಯಾಕೆ ಜಾಸ್ತಿ ಇಲ್ಲಿ ಅವಾಯ್ಡ್ ಮಾಡ್ತಿದ್ದೆ, ಮತ್ತೆ ರಾಖಿ ಕೂಡ ಇಲ್ಲಿ ಕಟ್ಟಿದ್ದೀನಿ, ನಾನಿಲ್ಲಿ ಲವ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಒಂದು ಕ್ಲಿಯರ್ ಕಟ್ ಆಗಿ ಚಂದ್ರಪ್ರಭಾ ಅವ್ರ ಹತ್ರ ಈಗ ಕಾವ್ಯ ಅವರು ಇಲ್ಲಿ ಹೇಳಿದ್ದಾರೆ. ಗಿಲ್ಲಿ ನಟ ಅವ್ರ ಮುಂದೆ ಹೇಳಿಲ್ಲ, ಬಟ್ ಚಂದ್ರಪ್ರಭಾ ಅವರು ಮತ್ತೆ ಕಾವ್ಯ ಅವರು ಇಬ್ರು ಕೂಡ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಈ ಒಂದು ವಿಚಾರ ಏನಿತ್ತು ಇದಕ್ಕೆ ಪೊಲೀಸ್ ಸ್ಟಾಪ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಲವ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ. ಆದ್ರೆ ಕೆಲವೊಬ್ರು ಇವರಿಬ್ರು ಪೇರ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಆದ್ರೆ ಕಾವ್ಯ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಮತ್ತೆ ಇಲ್ಲಿ ಲವ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ಇವಾಗ ಬೆಳಿಗ್ಗೆ ಒಂದು ಜಗಳ ಆಯ್ತಲ್ಲ, ರಿಷಾ ಅವರು ಹೊಡೆದಿದ್ರು ಕೂಡ ಒಂದು ಸಾರಿ ಕೂಡ ಇಲ್ಲಿ ಕೇಳಿಲ್ಲ. ಅಟ್ಲೀಸ್ಟ್ ಅದೊಂದು ಮನ್ಸಿಗೆ ಬೇಜಾರಾಗುತ್ತೆ, ಏನಪ್ಪ ಇದು ದೊಡ್ಡ ರಿಯಾಲಿಟಿ ಶೋಲಿ ನಾನು ನನಗೆ ಹೊಡೆದ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು. ಅವ್ರು ಇದಕ್ಕೆ ಏನೂ ರಿಯಾಕ್ಟ್ ಮಾಡಿಲ್ಲ, ಅದು ಅವ್ರ ದೊಡ್ಡ ಗುಣ, ಅದನ್ನ ಅರ್ಥ ಮಾಡ್ಕೊಳ್ದೆ ಇಲ್ಲಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಮಾತಾಡಿದರೆ ಇಲ್ಲಿ ಗಿಲ್ಲಿಯವರೇ ಟ್ರಿಗರ್ ಮಾಡಿದ್ದು ಅಂತ ಹೇಳಿದ್ದಾರೆ. ಇಲ್ಲಿ ಮೇನ್ ಆಗಿ ಗೊತ್ತಾಗ್ತಿರೋದು ಏನಪ್ಪಾ ಅಂತಂದ್ರೆ ರಿಷಾ ಗೌಡ ಅವ್ರಿಗೆ ಏನೂ ಕೂಡ ಕಂಟೆಂಟ್ ಸಿಕ್ಕಿಲ್ಲ, ಅವರೇ ಕಂಟೆಂಟ್ ಹುಡ್ಕೋ ಬರದಲ್ಲಿ ಬೇಕಂತ ಅಂದ್ಬಿಟ್ಟು ಇಂಟೆನ್ಷನ್ಲಿ ಹೊಡೆದಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗಿದೆ. ಇದ್ರ ಬಗ್ಗೆ ಇಲ್ಲಿ ಸ್ಪಂದನಾ ಸೋಮಣ್ಣ ಅವರು ಕೂಡ ಇಲ್ಲಿ ಮಾತಾಡ್ತಾರೆ, ಅವರು ಬೇಕು ಅಂತಾನೆ ಹೊಡೆದಿದ್ದು ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಮತ್ತೆ ಇಲ್ಲಿ ಚಂದ್ರಪ್ರಭಾ ಅವರು ಕೂಡ ಇಲ್ಲಿ ಇರ್ತಾರೆ ಅಂತ ಕಾಣಿಸುತ್ತೆ. ಸ್ಪಂದನ ಅವ್ರು ಹೇಳಿದ್ರು ಬೇಕಂತಾನೆ ಹೊಡಿಬೇಕು ಅಂತಾನೆ ಇಲ್ಲಿ ಹೊಡೆದಿದ್ದು ಗಿಲ್ಲಿ ನಟಾಗಿ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಪಂದನಾ ಸೋಮಣ್ಣ ಅವರು ಕೂಡ ಇಲ್ಲಿ ಹೇಳಿದ್ರು. ನೋಡಿ ಇಲ್ಲಿ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರೋರೇ ನೋಡಿದ್ದಾರೆ, ಆದ್ರೂ ಕೂಡ ಬಿಗ್ ಬಾಸ್ ಮನೆಯಿಂದ ಇನ್ನೂ ಕೂಡ ಅವರು ಈಚೆ ಬಂದಿಲ್ಲ. ಬಿಗ್ ಬಾಸ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತಿಲ್ಲ. ಮೇ ಬಿ ಕಳೆದ ಸೀಸನ್ ನಲ್ಲಿ ಮಾಡಿದ ತಪ್ಪು ಈ ಸೀಸನ್ ಅಲ್ಲಿ ಮಾಡೋದು ಬೇಡ ಅಂತನೋ ಅಥವಾ ಏನೋ. ಯಾಕಂದರೆ ಲಾಯರ್ ಜಗದೀಶ್ ಅವರು ಮತ್ತು ರಂಜಿತ್ ಅವರು ಇಮ್ಮಿಡಿಯೇಟ್ ಆಗಿ ಡೋರ್ ಓಪನ್ ಮಾಡಿಬಿಟ್ಟು ಇಲ್ಲಿ ಈಚೆ ಕಳಿಸಿದ್ರು. ಆದರೆ ಇಲ್ಲಿ ರಿಷಾ ಗೌಡ ಅವ್ರ ಮೇಲೆ ಯಾವುದೇ ಒಂದು ಆ್ಯಕ್ಷನ್ ಕೂಡ ಇಲ್ಲಿ ತೊಗೊಂಡಿಲ್ಲ, ಏನೇ ಒಂದು ಪನಿಷ್ಮೆಂಟು ಕೂಡ ಇಲ್ಲಿ ಕೊಟ್ಟಿಲ್ಲ. ನೋಡೋಣ ಮುಂದಿನ ದಿವಸಗಳಲ್ಲಿ ಯಾವ್ಯಾವ ರೀತಿಯಾಗಿ ಇದೊಂದು ತಿರುವು ಪಡ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ತಪ್ಪು ಮಾಡಿದವರು ಎಸ್ಕೇಪ್ ಆಗೋಗ್ಬಿಡ್ತಾರೆ, ಇಲ್ಲಿ ಏನೂ ತಪ್ಪು ಮಾಡಿಲ್ಲ ಅಂದರೂ ಕೂಡ ಅವ್ರಿಗೆ ಶಿಕ್ಷೆ ಆಗುತ್ತೆ. ಇದು ಯಾವ ಮಟ್ಟಿಗೆ ಹೋಗಿ ನಿಲ್ಲುತ್ತೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ನೋಡಿದ್ಮೇಲೆ ಕೆಲವೊಬ್ಬರು ಹೌದು ನಿಜ ಅಂತ ಕೂಡ ಇಲ್ಲಿ ಅನ್ಸೋದುಂಟು. ಆದರೆ ಅದನ್ನ ಯಾವ್ಯಾವ ರೀತಿಯಲ್ಲಿ ಕಟ್ ಮಾಡಿ ತೋರಿಸ್ತಾರೆ ಅಂತ ಅಂದ್ಬಿಟ್ಟು ನೀವು ನೋಡಿದಿರಾ. ಈ ಸತಿ ಅಂತೂ ಇದೊಂದು ಏನು ಎಪಿಸೋಡ್ನ ಕಟ್ ಮಾಡ್ತಾ ಇದ್ದಾರೋ ಯಾವುದಕ್ಕೆ ಎಲ್ಲಿ ಜಾಯಿನ್ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಿನ್ನೆ ಒಂದು ಕಿಚನ ಪಂಚಾಯಿತಿ ಇರ್ಬೋದು, ಒಂದು ಸಂಡೇ ಎಪಿಸೋಡ್ ಇರ್ಬೋದು, ನೀವು ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸ್ಪ್ರೇ ಹೊಡೆಯೋದು ಒಂದು ಏನೊಂದು ಟಾಸ್ಕ್ ಕೊಟ್ಟಿದ್ರು, ಇವ್ರು ನನ್ನ ಟಾರ್ಗೆಟ್ ಅಂತ ಹೇಳ್ತಾರಲ್ಲ, ಪೂರ್ತಿಯಾಗಿ ಯಾರಿಗೆ ಸ್ಪ್ರೇ ಹೊಡೆದ್ರು ಅಂತ ಇಲ್ಲಿ ತೋರಿಸ್ಲಿಲ್ಲ. ಮುಖ್ಯವಾಗಿ ಇವಾಗ ಹೇಳಲ್ವಾ ಟಾಪ್ ಅಲ್ಲಿ ಯಾರ್ಯಾರಿದ್ದಾರೆ ಮತ್ತೆ ಇಲ್ಲಿ ಬಾಟಮ್ ಅಲ್ಲಿ ಯಾರ್ಯಾರಿದ್ದಾರೆ, ಬಾಟಮ್ ಇವ್ರದ್ದು ಯಾರ್ದು ಕೂಡ ತಗೊಳ್ಳಿಲ್ಲ, ಬರೀ ಟಾಪ್ ಲಿಸ್ಟ್ ಅಲ್ಲಿ ಯಾರ್ಯಾರಿದ್ರು ಅವ್ರದ್ದು ಮಾತ್ರ ಸ್ಪ್ರೇ ಹೊಡೆದಿದ್ದು ತೋರಿಸಿದ್ದು. ಇವತ್ತಿನ ಎಪಿಸೋಡ್ ನಮಗೆ ಯಾವ ರೀತಿ ಇಲ್ಲಿ ತೋರಿಸ್ತಾರೆ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಿದೆ. ವೀಕ್ಷಕರ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.